ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಒಂದು ಅಮಾನವೀಯ ಘಟನೆಗೆ ನಿನ್ನೆ ಚಿಕ್ಕಮಗಳೂರು ನಗರ ಸಾಕ್ಷಿಯಾಗಿದೆ. ಯೂಶುವಲಿ ನಾವು ಗಮನಿಸ್ತಾ ಇದ್ದೀವಿ, ಇತ್ತೀಚೆಗಂತೂ ಹೆಚ್ಚಾಗಿ ಗಮನಿಸ್ತಾ ಇದ್ದೀವಿ, ತಾಯಿಯಿಂದ ಮಗು ಅಂತ್ಯ ಆಗುವಂಥದ್ದು, ತಂದೆ ಇದ್ದ ಕೆಟ್ಟವನು ತಾಯಿ ಇರ್ತಿರ್ಲಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಸುಳ್ಳಾಗಿ ಹೋಗಿದೆ. ಇತ್ತೀಚೆಗೆ ನಾವು ಉತ್ತರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ನಮ್ಮ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲದಂಥ ಪ್ರಕರಣ ಆಗಿರ್ಬೋದು, ಎಲ್ಲವನ್ನು ಕೂಡ ಗಮನಿಸಿದಾಗ ಬಹುಶಃ ಇದು ಕೇಡುಗಾಲ ಅಥವಾ ಈ ಕಲಿಗಾಲ ಅಂತ್ಯ ಆಗಕ್ಕೆ ಬಂದಿದ್ಯಾ ಅಥವಾ ಆರಂಭ ಆಗಕ್ಕೆ ಬಂದಿದ್ಯಾ ಕೇಡುಗಾಲ ಇದೆಲ್ಲವೂ ಕೂಡ ಅಂತ ಅನ್ನಿಸ್ತಾ ಇದೆ. ಈ ಒಂದು ಘಟನೆ ನೋಡಿದ ಮೇಲಂತೂ ಖಂಡಿತವಾಗಿಯೂ ಹಾಗೆ ಅನಿಸುತ್ತೆ. ಯಾವ ತಾಯಿಯೂ ಕೂಡ ತನ್ನ ಮಗು, ಅದರಲ್ಲೂ 2-3 ದಿನದಲ್ಲೇ ಹುಟ್ಟಿರ್ತಕ್ಕಂಥ ಹಸುಗೂಸಿದೆಯಲ್ಲ, ಆ ಶಿಶು ಇದೆಯಲ್ಲ, ಅದನ್ನು ಯಾರು ಕೂಡ ಬೀಸಾಕುವಂಥ ಎಸ್ದೋಗುವಂಥ ಪ್ರಯತ್ನವನ್ನು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಆಗೋಗಿದೆ ಚಿಕ್ಕಮಗಳೂರು ನಗರದಲ್ಲಿ. ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಏನಿದೆ, ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಬಂದರೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದೆ. ಆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ಯಾವುದೇ ರೀತಿಯ ಮನೆಗಳನ್ನು ಈ ಕ್ಷಣದವರೆಗೂ ಕೂಡ ಕಟ್ಟಿಲ್ಲದೆ ಇರೋದ್ರಿಂದ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳದೇ ಇರೋದ್ರಿಂದ ಗಿಡ ಗಂಟೆಗಳು ಸುತ್ತಮುತ್ತ ಬೆಳೆದು ನಿಂತಿದೆ, ಒಂಥರ ಬೇಲಿಗಳ ರೀತಿ ಮಾರ್ಪಾಟಿದೆ. ಸೊ ಬಹುಶಃ ಈ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೆ ಅದು ಸಹಕಾರ ಆಯಿತು ಅಂತ ಅನ್ಸುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಭಯ ಪಡ್ತಿದ್ದೀರೇನೋ ಅಂತ ನನಗನ್ನಿಸ್ತಾ ಇದೆ. ಏನಿದು ಘಟನೆ ಅನ್ನೋದನ್ನು ವಿವರವಾಗಿ ನಾವು ನೋಡೋಣ. ಒಂದು 3 ದಿನದ ಅಂತರದಲ್ಲಿ ಒಂದು ಮಗು ಹುಟ್ಟಿದೆ, ಗಂಡು ಮಗು. ಬಹುಶಃ ಅದು 3 ದಿನ ಆಗಿದೆಯಾ 2 ದಿನ ಆಗಿದೆಯಾ, ಈ ತನಿಖೆ ನಡೆದ ನಂತರ ಕ್ಲಾರಿಟಿ ಸಿಗುತ್ತೆ. ಆ ಮಗುನ ಆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಪಕ್ಕದಲ್ಲಿರ್ತಕ್ಕಂಥ ಬೇಲಿ ಸಂಧಿಯಲ್ಲಿ ಎಸೆದ್ಬಿಟ್ಟು ಹೋಗಿದ್ದಾಳೆ ಮಹಾತಾಯಿ, ಕ್ರೂರ ತಾಯಿ. ಅವಳನ್ನು ಯಾವ ರೀತಿ ವರ್ಣಿಸ್ಬೇಕು ವಿಧವಾಗಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಗಂಡು ಮಗು, 2-3 ದಿನ ಅಷ್ಟೇ ಆ ಮಗು ಹುಟ್ಟಿರೋದು. ಹೇಗೆ ಅಂತಂದರೆ, ಯೂಶುವಲಿ ಈಗ ತಾಯಿಯಿಂದ ಮಗು ಹುಟ್ಟುತ್ತೆ ಅಂತಂದರೆ ಆ ಮಗುವಿನ ತಾಯಿಗೆ ಸಂಬಂಧ ಇರುವ ಕರಳು ಬಳ್ಳಿಯನ್ನು ಕತ್ತರಿಸ್ತಾರಲ್ಲ, ಆ ಕರಳು ಹಸಿಯಾಗಿರುತ್ತಲ್ಲ, ಅದಕ್ಕೇನಾಗುತ್ತೆ, ಡಾಕ್ಟರ್ಗಳು ಅದರಿಂದ ಏನಾರು ರಕ್ತ ಬರುವಂಥ ಸಾಧ್ಯತೆ ಇರೋ ಕಾರಣಕ್ಕೆ ಕ್ಲಿಪ್ ಹಾಕಿರ್ತಾರೆ. ಆ ಕ್ಲಿಪ್ಪು ಇನ್ನೂ ಬಿದ್ದೇ ಇಲ್ಲ, ಆ ಕ್ಲಿಪ್ಪಲ್ಲಿರ್ತಕ್ಕಂಥ ಕರಳು ಇನ್ನೂ ಒಣಗೇ ಇಲ್ಲ, ಹಸಿ ಹಸಿಯಾಗಿದೆ. ಅಂಥ ಮಗುನ ಬೇಲಿ ಒಳಗಡೆ ಎಸ್ಬಿಟ್ಟು ಹೋಗೋದಕ್ಕೆ ಆ ಕ್ರೂರಿಯ ಕುಟುಂಬದವರಿಗೆ ಅದು ಹೇಗೆ ಮನಸ್ಸು ಬಂತು ನನಗಂತೂ ಗೊತ್ತಿಲ್ಲ. ಬಹುಶಃ ಆಸ್ಪತ್ರೆಯಲ್ಲೇ ಮಗು ಬದುಕಿತ್ತು ಅಂತ ಅನ್ಸುತ್ತೆ. ಆಸ್ಪತ್ರೆಯಲ್ಲೇ ಮಗು ಇನ್ನಿಲ್ಲ ಅಂತ ಆಗಿದ್ದಿದ್ರೆ ಅದು ಬೇರೆ ರೀತಿಯ ಕ್ರಮ ಆಗ್ತಿತ್ತು. ಬಹುಶಃ ಪೊಲೀಸ್ ತನಿಖೆಗೆ ಹೋಗ್ತಿತ್ತು, ಅಥವಾ ಮನೆಯವರಿಗೆ ಅದನ್ನು ಸಂಪೂರ್ಣವಾಗಿ ಒಪ್ಪಿಸ್ತಿದ್ರು, ಕುಟುಂಬದವರು ಯಾರ್ಯಾರಿದ್ರು ಅದನ್ನು ಕರೆಸ್ತಿದ್ರು, ಸೈನ್ ಮಾಡಿಸ್ಕೊಳ್ತಿದ್ರು, ಏನೋ ಒಂದು ಆಗ್ತಿತ್ತು. ಮನೆಯಿಂದ ತಂದ ನಂತರ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಮಗುನ ತಾಯಿನೇ ಮುಗಿಸಿದ್ಲೋ ಅಥವಾ ಮಗು ಅನಾರೋಗ್ಯದ ನಿಮಿತ್ತ ಅಥವಾ ಹುಟ್ಟಿದ ತಕ್ಷಣವೇ ಅಂದರೆ ಒಂದು 2-3 ದಿನದ ಅಂತರದಲ್ಲಿ ಇನ್ನಿಲ್ಲವಾಯಿತೋ ಗೊತ್ತಿಲ್ಲ, ಆ ಮಗುನ ತಗೊಂಡೋಗಿ ಆ ಬೇಲಿ ಹತ್ರ ಎಸ್ತಿದ್ದಾರೆ. ಏನು ಮಾಡ್ಬೋದಿತ್ತು ಹಾಗಾದರೆ? ಆ ಮಗು ಸಹಜವಾಗಿ ತಿರೋಗಿದ್ರೆ ಅದನ್ನು ಅಂತ್ಯ ಸಂಸ್ಕಾರ ಮಾಡ್ಬೋದಿತ್ತು ವಿಧಿವಿಧಾನದ ಪ್ರಕಾರ. ಯಾಕೆಂತಂದರೆ 9 ತಿಂಗಳು ಆ ಒಂದು ಪಿಂಡ ಆ ಗರ್ಭದಲ್ಲಿ ಬೆಳೆದಿರುತ್ತೆ, ಅದು ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರುತ್ತೆ, ಅದನ್ನು ಶಾಸ್ತ್ರೋಕ್ತವಾಗಿ ಮುಗಿಸ್ಬೋದಿತ್ತು, ಆ ಮಗುವಿನ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ತಿತ್ತು. ಬಟ್ ನಾಯಿ ನರಿ ತಿನ್ನುವಂಥ ಜಾಗದಲ್ಲಿ ಎಸ್ಬಿಟ್ಟು ಹೋಗ್ತಾರೆ ಅಂತಂದರೆ ಮನಸ್ಸೇ ಒಪ್ತಿಲ್ಲ. ಸೊ ಆ ಮಗುನ ಎಸೆದ್ಬಿಟ್ಟು ಆ ಬೇಲಿ ಸಂಧಿಯಲ್ಲಿ ಹೋಗಿದ್ದಾರೆ. ಅದು ಅಕ್ಕಪಕ್ಕದವ್ರು ಯಾರೋ ಸ್ಥಳೀಯರು ನೋಡಿದ್ರೇನೋ ಚೀಲದಲ್ಲಿ ಸುತ್ತಬಿಟ್ಟು ಮಡಗ್ಬಿಟ್ಟು ಹೋಗಿರೋದು. ಬಹುಶಃ ಯಾರಾದರೂ ಅಕ್ಕಪಕ್ಕದವರು ನೋಡಿಲ್ಲ ಅಂದಿದ್ರೆ ನಾಯಿ ನರಿ ಅಥವಾ ಯಾವುದಾದ್ರೂ ಪ್ರಾಣಿಗಳು ತಿಂದಾಕ್ಬಿಡ್ತಿದ್ದೋ ಅಥವಾ ಎಳ್ಕೊಂಡು ಹೋಗ್ಬಿಡ್ತಿದ್ದೋ. ನನ್ನ ಬಾಯಿಗೆ ಹೇಳೋದಕ್ಕಾಗ್ತಿಲ್ಲ. ಸೊ ಯಾರೋ ಸ್ಥಳೀಯರು ಗಮನಿಸಿದ್ರಿಂದ ಅದು ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಿಂದ ಇನ್ನು ಮಾಧ್ಯಮದವರಿಗೆ, ಅಲ್ಲಿನ ಸ್ಥಳೀಯ ಜನರಿಗೆ ಎಲ್ಲಿಗೂ ಕೂಡ ಇನ್ಫಾರ್ಮ್ ಆಗಿಬಿಡುತ್ತೆ. ನೂರಾರು ಸಂಖ್ಯೆಯಲ್ಲಿ ಜನಾಲಿಗೆ ಜಮಾಯಿಸ್ತಾರೆ ಏನು ಅಂತ ನೋಡೋದಕ್ಕೆ. ಕೆಲವರು ಕಣ್ಣೀರು ಹಾಕ್ತಾರೆ. ಎಷ್ಟೋ ಮಹಿಳೆಯರು, ಅಯ್ಯೋ ದೇವರೇ, ನಮಗೆ ಮಕ್ಕಳಿಲ್ವಲ್ಲಪ್ಪ, ನಮಗಾರ ಕೊಟ್ಬಿಟ್ಟೋಗಿದ್ರೆ ಹಾಳಾದೋಳು, ನಾವು ಸಾಕೊಳ್ತಿದ್ವಾ ಅಂತ ಅಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಕಣ್ಣೀರನ್ನು ಸುರಿಸ್ತಾ ಇದ್ರು ಎಷ್ಟೋ ಜನ ತಾಯಂದಿರು. ಸ್ಥಳಕ್ಕೆ ಬಂದು ನೋಡ್ತಾರೆ ಪೊಲೀಸರು. ನಾನು ಆ ವಿಜುವಲ್ಸನ್ನು ಪ್ರಸಾರ ಮಾಡೋದಕ್ಕಾಗಲ್ಲ. ಚೀಲದಲ್ಲಿ, ಒಂದು ಬ್ಲೂ ಕಲರ್ ಚೀಲದಲ್ಲಿ ಸುತ್ತಿಟ್ಟಿದ್ದಾರೆ ಬೇಲಿ ಪಕ್ಕ. ಪೊಲೀಸರು ಬಂದು ಅದನ್ನು ನೋಡ್ತಿದ್ದಾರೆ. ನೂರಾರು ಜನ ಅದನ್ನು ನೋಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಕೋಪ, ಎಲ್ರಿಗೂ ಕೂಡ ಆಕ್ರೋಶ. ಒಂದು ಎಳೆ ಮಗು, ಆ ಮಗುನ ತಗೊಂಡೋಗಿ ಮಣ್ಣು ಮಾಡ್ಬೋದಿತ್ತು, ಹಿಂಗೆ ಬಿಸಾಕ್ಬಿಟ್ಟು ಹೋಗಿದ್ದಾಳ, ಅವಳು ಮನಸ್ಸಾದ್ರೆ ಹೆಂಗೆ ಬಂತು ಆ ಕಟುಕ ತಾಯಿಗೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಇದೇನಾಗುತ್ತೆ ಅಂತಂದರೆ, ಮದುವೆಗೂ ಮುಂಚೆನೇ ಈ ಲವರ್ಗಳ ಜೊತೆ ತೀಟೆಗೋ ತೆವಲಿಗೋ ಹೋಗ್ಬಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಟೆಕ್ನಾಲಜಿ ತುಂಬ ಮುಂದುವರೆದೈತೆ. ಮಕ್ಕಳಾಗ್ದಂಗೆ ತಡೆಗಟ್ಕೊಂಡು ಸಾಯಿರಿ ಅಂತ ಕೇಳಿದ್ರೆ ಕೇಳಲ್ಲ. ಆ ತೆವಲ ಆ ಕ್ಷಣದಲ್ಲಿ ಇರ್ತದಲ್ಲ, ಆ ಕ್ಷಣದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಮೈ ಮರೆತೋಗಿರ್ತಾರಲ್ಲ, ಆ ಮೈ ಮರೆತೋಗಿ ಇನ್ನೊಂದು ಜೀವಕ್ಕೆ ಸೃಷ್ಟಿ ಆಗ್ಬಿಡ್ತಾರೆ. ಆ ಜೀವದ ಸೃಷ್ಟಿ ಹೊರಗಡೆ ಬಂದಾಗ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರಲ್ವಲ್ಲ, ಸಮಾಜ ಅವ್ರಿಗೆ ಕ್ಯಾಕ್ರಸ್ ತುಪ್ಪಕ್ಕಂತ ಉಗೀತಲ್ಲ, ಆ ಕಾರಣದಿಂದ ಈ ರೀತಿ ಕೃತ್ಯಗಳನ್ನು ಮಾಡ್ತಾರೆ ಅಂತ ಅನ್ಸುತ್ತೆ. ಅದು ಯಾವಳು ಮಾಡಿದ್ಲ ಕಾಣೆ, ಆ ತಾಯಿ, ಮಹಾತಾಯಿ. ಅವಳ ಕುಟುಂಬದವರು ಅವಳನ್ನು ಗಮನಿಸ್ದಿಲ್ವಾ? 9 ತಿಂಗಳು ಹೊಟ್ಟೆ ಬಂದಿರಲಿಲ್ವಾ? ಹೊಟ್ಟೆ ಬಂದಾಗ ಇವಳನ್ನ ಯಾರು ಸಮಾಜ ನೋಡಿರ್ಲಿಲ್ವಾ? ಕೊನೆಗಳಿಗೆಲ್ಲ ಮಗು ನಂಗೆ ಬಿಸಾಕ್ಬಿಟ್ಟೋಗ್ಬೇಕಾಗಿತ್ತ ಅಂತಲೂ ಒಂದು ಪ್ರಶ್ನೆ ಹುಡ್ಕೊಳುತ್ತೆ. ಸೊ ಅದಾದ ನಂತರ ಮಗುನ ಆಂಬ್ಯುಲೆನ್ಸ್ ಬರುತ್ತೆ. ಆಂಬ್ಯುಲೆನ್ಸಲ್ಲಿ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ ಆ ಕಂದನನ್ನು. ಅದಾದ ನಂತರ ಈಗ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ.
ಇನ್ನು ಅಲ್ಲಿ ಮಾಧ್ಯಮದವರು ಇದನ್ನ ಚಿತ್ರೀಕರಣ ಮಾಡೋಕೋದಂಥ ಸಂದರ್ಭದಲ್ಲಿ ಪೊಲೀಸರು ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಬಹುಶಃ ಇವರು ರೆಕಾರ್ಡಿಂಗ್ ಮಾಡ್ಕೊಂಡೋಗಿ ಪಬ್ಲಿಷ್ ಆಗಿ ರಾಜ್ಯದ ಜನ ಎಲ್ಲ ನೋಡಿ ಅದಾದ ನಂತರ ನಮಗೇನಾದ್ರು ವರ್ಕ್ ಪ್ರೆಷರ್ ಬೀಳುತ್ತೇನೋ, ಅದಾದ್ಮೇಲೆ ನಾವು ಇದನ್ನ ಹುಡುಕಾಟ ಮಾಡ್ಬೇಕೇನೋ, ನಮ್ಗೆ ಯಾಕೆ ತಲೆ ಬಿಸಿ ಅನ್ನೋಂಥ ಟೆನ್ಷನ್ ಅಲ್ಲಿ ರೇಗಾಡ್ತಿದ್ರೇನೋ ಅಂತ ಅನಿಸ್ತಾ ಇದೆ ಇನ್ಸ್ಪೆಕ್ಟರ್ ಸಾಹೇಬರು. ಗೊತ್ತಿಲ್ಲ, ನೀವು ಮಾಡಿ, ನಿಮಗೆ ಡಿಸೈಡ್ ಮಾಡ್ತಿದ್ದೀವಲ್ಲ, ಒಳ್ಳೆ ಕತೆ ಐತಲ್ಲ. ಏನು ಬಾಸ್ ಕೂಲು ಇಂಥವು ಹೊರಗಡೆ ಬರ್ಬೋದು, ಗೊತ್ತಾಗಬೇಕು, ಅದಕ್ಕೆ ಮಾಡ್ತಿರೋದು. ನಿಮಗೆ ಡಿಸ್ಟರ್ಬ್ ಮಾಡ್ಬೇಕಂತ ಮಾಡ್ತಿರೋದು. ಸುಮ್ಮನೆ ಸಾಕು, ಹೊರಗಡೆ ಮಾಡ್ತಿದ್ದೀವಿ. ಅದಕ್ಕೆ ಇಲ್ಲಿಂದ ತಗೊಳ್ತಿದೆ. ಆಯ್ತು ಬಿಡಿ, ಅದ್ರಿಗೆ ಏನಾಯ್ತು? ನಿಮಗೇನೋ ಡಿಸ್ಟರ್ಬ್ ಆಯ್ತಾ? ಯಾಕೆ ಆ ಥರ? ತದನಂತರ ಅಲ್ಲಿರ್ತಕ್ಕಂಥ ಸ್ಥಳೀಯರು ಎಲ್ಲರೂ ಕೂಡ ಸುತ್ತುವರೆದು ಆ ಮಗುನ ನೋಡಿ ಕಣ್ಣೀರಾಗ್ತಿರ್ತಾರೆ. ಇನ್ನು ಪೊಲೀಸರು ಈಗ ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡ್ತೀವಿ, ಯಾವ ಆಸ್ಪತ್ರೆಯಲ್ಲಿ ಈ ಮಗು ಇತ್ತು ಅಂದರೆ ಈಗ ಒಕ್ಕಳ ಬಳಿಗೆ ಹಾಕಿರ್ತಕ್ಕಂಥ ಕ್ಲಿಪ್ ಇದೆಯಲ್ಲ ಅದನ್ನ ವಿಚಾರಿಸ್ತಾರೆ. ಇದು ನಿಮ್ಮ ಆಸ್ಪತ್ರೆದ ಅಂತ. ಬಹುಶಃ ಎಲ್ಲ ಆಸ್ಪತ್ರೆಗಳಲ್ಲಿ ಸಿಮಿಲರ್ ಇತ್ತು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ತಗೊಂಡೋದಂಥ ಆಸ್ಪತ್ರೆಯಲ್ಲಿ ಇದು ನಮ್ಮದೇ ಅಂತ ಕನ್ಫರ್ಮ್ ಆಯಿತು ಅಂತಂದ್ರೆ ಅವಳು ಎಲ್ಲಿ ಹೆರಿಗೆಯನ್ನು ಮಾಡಿಸ್ಕೊಂಡಿದ್ಲು ಆ ತಾಯಿ ಅನ್ನೋದು ಗೊತ್ತಾಗುತ್ತೆ, ಯಾರು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಆ ಆಸ್ಪತ್ರೆ ಅಂದ್ರೆ ಬಹುಶಃ ಮಗುವನ್ನು ನೋಡಿದ್ರೆ ಈ ನರ್ಸ್ಗಳು ಇರ್ತಾರಲ್ಲ ಅವ್ರಿಗೆ ಅಬ್ಸರ್ವ್ ಮಾಡಿರ್ತಾರೆ ಅವರು, ಮಗುವನ್ನ ದೇಹದಲ್ಲಿ ಯಾವುದಾದ್ರೂ ಮಚ್ಚೆ, ಯಾವುದಾದ್ರೂ ಭಾಗದಲ್ಲಿ ಮಾರ್ಕ್ ಈ ರೀತಿ ಇರುವಂಥದ್ದು ಗೊತ್ತಾಯಿತು ಅಂತಂದ್ರೆ ಹೌದು ಇದು ನಮ್ಮ ಆಸ್ಪತ್ರೆ ಅಂತ ಕನ್ಫರ್ಮ್ ಆಯಿತು ಅಂತಂದ್ರೆ ಆ ಪಾಪಿ ತಾಯಿ ಸಿಗಾಕೊಳ್ತಾಳೆ. ಅವಳು ಸಿಗಾಕೊಂಡ್ರೆ ಅವಳಿಗೆ ತಕ್ಕನಾದಂಥ ಶಿಕ್ಷೆ ನಮ್ಮ ಕಾನೂನಲ್ಲಿ ಆಗಬೇಕು ಅನ್ನೋಂಥದ್ದೇ ನನ್ನ ಮನವಿ. ಸೊ ಇದಾದ ನಂತರ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ನ ಪ್ರಶಾಂತ್ ಅವರು ಅಲ್ಲಿರ್ತಕ್ಕಂಥ ಸ್ಥಳೀಯ ಮಹಿಳೆಯರ ಜೊತೆಗೆ ಒಂದು ಚಿಟ್ಚಾಟನ್ನು ಮಾಡಿದ್ರು. ಅದನ್ನ ನೋಡಿದೆ, ನಾನು ಅದನ್ನು ನೋಡಿ ತುಂಬ ಬೇಜಾರಾಯ್ತು, ಆ ತಾಯಿ ಕಣ್ಣೀರಾಗ್ತಿರ್ತಕ್ಕಂಥದ್ದನ್ನ. ಸೊ ಅದನ್ನು ಪ್ರಸಾರ ಮಾಡ್ತೀನಿ ನೋಡಿ. ನನಗೆ ಈ ಥರ ಮಾಡಿದಾರಲ್ಲ ಸರ್, ನಿಜವಾಗ್ಲೂ ಅವ್ರಿಗೆ ಮಾತ್ರ ಮನ್ಸೊತ್ತು ಇಲ್ಲ. ಅವ್ರಿಗೆ ಯಾತಿ ಬೇಕು ಹೇಳಿ? ಮಕ್ಕಳು ಮಾಡ್ಕೊನಾರ ಆ ಥರ ಕದ್ದು ಮಾಡ್ಕೊಂಡು ಹಂಗೆ ಅಣದು ಹೋದ್ರೆ ಯಾರಿಗಾರ ಕೊಟ್ಟಿದ್ರು ಸಾಕಾರು ಚೆನ್ನಾಗಿ. ಮಕ್ಳಿಲ್ದರೆ ಬೇಕಾದಂಗೆ ಇದ್ದಾರೆ ಸರ್. ನಿಜವಾಗ್ಲೂ ದೇವರು ದಿಂಡ್ರು ಅಂತ ತಿರುಗ್ತಾರೆ, ಅವ್ರಿಗೆ ಮಕ್ಕಳನ್ನೇ ಕೊಟ್ಟಿಲ್ಲ ದೇವರು. ಅಂಥವ್ರಿಗೆ ಕೊಟ್ಟಿದ್ರೆ ಯಾರೋ ಸಾಕಾರು ತಾನೆ. ಇವ್ರು ಈ ಥರ ಮಾಡಿದ್ರಲ್ಲ ಮಾತ್ರ ಅವ್ರಿಗೆ ಒಳ್ಳೇದೇ ಆಗಲ್ಲ. ನಾವು ಅಷ್ಟು ಬೇಜಾರಾಗ್ತೈತೆ ಸರ್ ನಿಜವಾಗ್ಲೂ. ನಿಜವಾಗ್ಲೂ ಬದುಕಿತೆ ಅಂತಲೇ ಬಂದಿದ್ದು ಸರ್. ನಾವು 5 ಮಕ್ಳು ಆಡ್ತೀನಿ ಸರ್. ನಾನೇ ನಾವು ಕಣ್ಣಾಗೆ ನಮ್ಮ ಮೊಮ್ಮಕ್ಕಳು ನಾವು ಈ ಥರ ನೋಡೇ ಇಲ್ಲ ಸರ್. ನಾವು ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ. ಆ ಥರ ಮಾಡಿದಾರಲ್ಲ ಸರ್ ನಿಜವಾಗ್ಲೂ. ಹೌದು, ಅನಾಥ ಆಗಿದೆ ಮಾತ್ರ ಅದು ಪಾಪ. ಅದಕ್ಕೆ ಹಂಗೆ ಮಾಡಿದ್ದಾರೆ ನಿಜವಾಗ್ಲೂ. ಅವ್ರಿಗೆ ಒಳ್ಳೇದಂತೂ ಆಗಲ್ಲ ಬಿಡಿ. ಅದೇನು ಮಾಡಿತ್ತೇಳಿ ಅದು ಪಾಪ, ಅದೇನು ಮಾಡಿರ್ಬೋದು. ಹಂಗಾರಿ ಮಾಡಬಾರ್ದು ಸರ್, ಯಾರೇ ಆಗಲಿ ಹಂಗೆ ಮಾಡಬಾರ್ದು ನಿಜವಾಗ್ಲೂ. ಸೊ ಇದಿಷ್ಟು ಅಮಾನವೀಯ ಘಟನೆಗೆ ಚಿಕ್ಕಮಗಳೂರು ನಿನ್ನೆ ಸಾಕ್ಷಿಯಾಗಿತ್ತು. ದಯವಿಟ್ಟು ಕೆಲವು ವೀಕ್ಷಕರಲ್ಲಿ ಕಳ್ಕಳಿಯಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ನಿಮ್ಗಳಿಗೆ ಆ ಮಕ್ಕಳುಗಳನ್ನ ಸಾಕೋ ಯೋಗ್ಯತೆ ಇಲ್ಲ ಅಂತಂದರೆ, ಆ ಮಕ್ಕಳುಗಳನ್ನ ಸೃಷ್ಟಿ ಮಾಡಿಸ್ಕೊಳ್ಳೋಂಥ ಯೋಗ್ಯತೆ ಇಲ್ಲ ಅಂತಂದರೆ ದಯವಿಟ್ಟು ಇಂಥ ಘನಂದಾರಿ ಕೆಲಸಕ್ಕೆ ಹೋಗಬೇಡಿ. ನಿಮ್ಗಳಿಗೆ ತೀಟೆ ತೆವಲಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಹೋಗಿ ಆಳ್ಬಿದ್ದು ಸಾಯ್ರಿ. ಆದರೆ ಒಂದು ಜೀವವನ್ನು ಸೃಷ್ಟಿ ಮಾಡಿ ಆ ಜೀವ ಈ ಪ್ರಪಂಚವನ್ನೇ ನೋಡೋದಕ್ಕೂ ಮೊದಲು ಮೇಲು ಕಳಿಸ್ಬಿಡ್ತಿರಲ್ಲ ಯಾವ ಪರಮ ಸುಖಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಹಾಗೆ ಅದು ಒಂದು ಜೀವ, ಒಂದು ಇರುವೆನೂ ಕೂಡ ಒಂದು ಜೀವ. ಭಗವಂತ ಸೃಷ್ಟಿಯಲ್ಲಿ ಅದನ್ನು ಸೃಷ್ಟಿ ಮಾಡಿರ್ತಾನೆ. ಬಟ್ ಯಾಕೆ ಭಗವಂತ ಇಂಥವ್ರಿಗೆ ಮಕ್ಕಳುಗಳನ್ನ ಕೊಡ್ತಾನೆ ಅಂತ ಅನಿಸ್ಬಿಡುತ್ತೆ ಇದೆಲ್ಲ ನೋಡಿದಾಗ. ಯಾಕೆ ಇಂಥ ಪಾಪಿಗಳಿಗೆ ಭಗವಂತನ ಲೆಕ್ಕಾಚಾರದಲ್ಲಿ ಆಯುಷು ಇಂಥವ್ರಿಗೆ ಇಷ್ಟು ಅಂತ ಬರ್ತ್ ಕಳಿಸಿರ್ತಾನೆ. ಹಾಗಾದ್ರೆ ಆ ಮಗುಗೆ 1 ದಿನ 2 ದಿನ ಅಂತ ಆಯುಷು ಕೊಡೋದಾದ್ರೆ ಆ ಮಗುನ್ಯಾಕೆ ಭೂಮಿಗೆ ಬರಬೇಕಿತ್ತು? ತುಂಬ ಪ್ರಶ್ನೆಗಳು ಉಡ್ಕೊಂಡ್ಬಿಡ್ತವೆ ವ್ಯವಸ್ಥೆ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ. ನಮಗೆ ಅಸಹ್ಯ ಆಗುವಂಥ ಇನ್ಸಿಡೆಂಟ್ಗಳು ನಮ್ಮ ಸುತ್ತಮುತ್ತ ನಡೀತಾ ಇರೋದ್ರಿಂದ ಈ ಜನ ಬದಲಾಗ್ತಾನೇ ಇಲ್ಲ. ಬಹುಶಃ ಇದು ಅಂತ್ಯದ ಅವನತಿಗೆ ಬಂದಿರೋ ಕಾರಣದಿಂದ ಜನ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇವರೆಲ್ಲರ ಮಧ್ಯೆ ಒಳ್ಳೆ ತಾಯಂದಿರಿದ್ದಾರೆ. ಆ ಒಳ್ಳೆ ತಾಯಂದಿರು ಇಂಥ ಇನ್ಸಿಡೆಂಟ್ಗಳನ್ನ ನೋಡಿದಾಗ ಕರಳು ಇಚ್ಕೊಳ್ತಾರೆ. ಇನ್ನೆಷ್ಟೋ ತಾಯಂದಿರಿಗೆ ಮದುವೆ ಆಗಿ 5-6 ವರ್ಷ ಆಗಿರುತ್ತೆ, 16 ವರ್ಷ ಆಗಿರುತ್ತೆ. ಆ ಮಕ್ಳುಗಳಿಲ್ದಿರ್ತಕ್ಕಂಥ ತಾಯಿಗಳ ಆ ಪರಮ ಸಂಕಟವನ್ನ ನೋಡೋದಕ್ಕೆ ಭಗವಂತ ಕಣ್ಬಿಡ್ಕೊಂಡಿರ್ತಾನೆ. ಇಂಥ ಪಾಪಿಗಳಿಗೆಲ್ಲ ಮಕ್ಳುಗಳನ್ನ ಆಶೀರ್ವಾದ ಮಾಡಿ ಪ್ರಸಾದದ ರೂಪದಲ್ಲಿ ಕೊಟ್ಬಿಡ್ತಾನೆ. ಹೆಚ್ಚು ಕಡಿಮೆ ಆ ಮಗುವನ್ನ ನೋಡ್ತಾ ಇದ್ರೆ ಗುಂಡಾಗಿ ಮುದ್ದಾಗಿ ಏನಿಲ್ಲ ಅಂದ್ರೆ ಒಂದು 3 kg ಮೇಲಿದೆ ಮಗು. ಅದನ್ನ ಪ್ರಸಾರ ಮಾಡೋದಕ್ಕೆ ಆಗ್ತಿಲ್ಲ ನಾನು ದೃಶ್ಯವನ್ನ. 3 kg ಮೇಲಿದೆ ಮಗು. ಆ ಮಗುನ ಅದು ಹೆಂಗ್ ಬಿಸಾಕು ಹೋಗೋದಕ್ಕೆ ಅವಳಿಗೆ ಮನ್ಸು ಬಂತು. ವಿಧಿಯಂತೆ ಅವಳನ್ನ ಕ್ಷಮಿಸಲ್ಲ. ಮುಂದಿನ ದಿನಗಳಲ್ಲಿ ಭಗವಂತ ಇಂಥವ್ರಿಗೆ ಮಾತ್ರ ಮಕ್ಕಳನ್ನ ಕೊಡ್ಬೇಡ ಕಣಪ್ಪ. ಇಂಥವ್ರು ಇನ್ನೊಬ್ಬನ ಜೊತೆ ತಾಳಿ ಕಟ್ಟಿಸ್ಕೊಂಡು ಸಂಸಾರ ಮಾಡ್ಬೋದು ಅಥವಾ ಇದೇ ರೀತಿ ಮಾಡ್ಕೊಂಡ್ ಬರ್ತಾರೋ ಇಂಥವ್ರಿಗೆ ಮಾತ್ರ ಆ ಭಾಗ್ಯವನ್ನ ಕೊಡ್ಲೇಬೇಡ ಭಗವಂತ ಅಂತ ಕೇಳ್ಕೋಬೇಕಷ್ಟೇ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ಬೋದು ಅದನ್ನಷ್ಟೇ ಕೊಡ್ಬೋದು. ಇಂಥ ವಿಚಾರಗಳನ್ನು ತಿಳಿಸಿ ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ನಮ್ಮ ಹತ್ರ ಇನ್ಯಾವುದೇ ರೀತಿಯ ಅಧಿಕಾರ ಅಥವಾ ನಿಮಗೆ ಕೊಡುವಂಥ ಆಶ್ವಾಸನೆ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಸಾಧ್ಯವಾದಷ್ಟು ಶೇರ್ ಮಾಡಿ, ಜನರಿಗೆ ತಲುಪಲಿ, ಮಾಹಿತಿ ತಲುಪಲಿ, ಇಂಥವ್ರಿಗೆ ಉಗಿಲಿ. ಅಕ್ಕಪಕ್ಕದಲ್ಲಿ ಇಂಥವ್ರನ್ನ ಗಮನಿಸಿರ್ತಾರೆ ಜನ. ಈಕೆ ಈಗ ಪ್ರೆಗ್ನೆಂಟ್ ಆಗಿದ್ದಾಗ, ಗರ್ಭಿಣಿ ಆಗಿದ್ದಾಗ ಹೊಟ್ಟೆ ಕಂಡಿರುತ್ತೆ ಅಕ್ಕಪಕ್ಕದ ಜನರಿಗೆ. ಯಾರಾದರೂ ಒಬ್ರು ಪ್ರಶ್ನೆ ಮಾಡಬೇಕು ಅಕ್ಕಪಕ್ಕದವರು, ನಿನ್ನ ಮಗು ಎಲ್ಲೋಯ್ತಮ್ಮ ಅಂತ.
ಹುಡುಕ್ಬೇಕು ಅಂತವ್ರನ್ನ ಒಂದು 4-5 ಜನ ಸಿಗ್ತಾರೆ, ಅದ್ರಲ್ಲಿ ಯಾರಾದ್ರೂ ಒಬ್ಳೆ ಸಿಕ್ಕೇ ಸಿಗ್ತಾಳೆ. ಈ ರೀತಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಖಂಡಿತ ಈ ಪಾಪಿ ತಾಯಿ ಸಿಗ್ತಾಳೆ. ಅವಳಿಗೆ ತಕ್ಕನಾದಂಥ ಶಿಕ್ಷೆ ಆಗಬೇಕು. ಬಾಣಂತನ ಬೇರೆ ಮಾಡಿಸ್ಕೊಂತಾಳೆ ನನಗೆ ಅವಳು, ಚೆನ್ನಾಗಿ ಆರೈಕೆ ಮಾಡಿಸ್ಕೊಂಡು ಮಗುನ ತೀರಿಸ್ಬಿಟ್ಟು ಬಂದು. ಓಕೆ, ಧನ್ಯವಾದ, ಥ್ಯಾಂಕ್ ಯು.